ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ನಾನು ನಿಪ್ಪಟ್ಟು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬೇಕ್ರಿನಲ್ಲಿ ಯಾವ ರೀತಿ ನಿಪ್ಪಟ್ಟು ಸಿಗುತ್ತೆ ಅದೇ ರೀತಿಯೇ ನಿಪ್ಪಟ್ಟು ಸಿಗುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಕೂಡ ನಿಪ್ಪಟ್ಟನ್ನು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸುಮ್ಮನೆ ಹಂಗಂದರೆ ಸಾಕು, ಪುಡಿ ಪುಡಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಈಗ ನಾವು ನಿಪ್ಪಟ್ಟು ಮಾಡೋದನ್ನು ನೋಡೋಣ. ಯಾವ ರೀತಿ ಮಾಡಬೇಕು ಸರಿಯಾದ ಅಳತೆಗಳಿಂದ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ಅಳತೆಗಳಿಂದ ನೀವು ಮಾಡ್ಕೋಬೋದು ನಿಪ್ಪಟ್ಟನ್ನು. ಬನ್ನಿ ನೋಡೋಣ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈಗ ನಾವು ನಿಪ್ಪಟ್ಟು ಮಾಡೋದನ್ನು ನೋಡೋಣ. ನೋಡಿ, ಕಡಲೆ ಬೀಜ ಹುರಿದುಬಿಟ್ಟು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮೆಜರ್ಮೆಂಟು ನೀಟಾಗಿ ನೋಡ್ಕೊಳ್ಳಿ. ನೋಡಿ, ಕಾಲು ಭಾಗ ಈ ಬೋವಲಲ್ಲಿ ಕಾಲು ಭಾಗ ತೆಗೆದುಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಅಳತೆಗೆ ನೋಡಿ ಹುರುಗಡ್ಲೆ ಅಷ್ಟೇ ಮೆಜರ್ಮೆಂಟನ್ನು ನಾನು ತೆಗೆದುಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಹುರುಗಡ್ಲೆ ಹುರಿದಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಈಗ ಇವೆರಡನ್ನು ನಾವು ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ತರತರಿಯಾಗಿ ರುಬ್ಬಿರುವಂತಹ ಪುಡಿನ ಇದರೊಳಗೆ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡನ್ನ. ಈಗ ಅದೇ ಬೌಲಲ್ಲಿ ನೋಡಿ, ಅದೇ ಬಟ್ಲು ತುಂಬ ನಾನು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಮತ್ತು 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಸ್ಪೂನು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. 1 ಸ್ಪೂನು ಜೀರಿಗೆನ ನೋಡಿ ಹೀಗೆ ಅಂಗೈಯಲ್ಲಿ ಹಾಕ್ಕೊಂಡು ಈ ರೀತಿ ಹಂದಿ ಹಾಕ್ತಾ ಇದ್ದೀನಿ. ಜೀರಿಗೆ 1/2 ಸ್ಪೂನಷ್ಟು ಅಜ್ವೈನನ್ನು ನೋಡಿ ಅಂಗೈಯಲ್ಲಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಸಾಜ್ ಥರ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಆಯಿಲನ್ನು ಒಂದು 3 ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. 1/2 ಸ್ಪೂನಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ. ಈಗ ಇಷ್ಟನ್ನು ನಾವು ಕೈಯಿಂದ ಈ ರೀತಿ ಕಲಿಸ್ಕೊಂಡ್ಬಿಡೋಣ ಮೊದಲು. ಈಗ ನಾವು ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನಾವು ಸಾಫ್ಟಾಗಿ ಅಂದರೆ ಸೆಮಿ ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ಅಷ್ಟು ಗಟ್ಟಿನೂ ಬೇಡ, ಅಷ್ಟು ತೆಳ್ಳಗನೂ ಬೇಡ, ಸ್ವಲ್ಪ ಗಟ್ಟಿಯಾಗಿ ಸೆಮಿ ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ತುಂಬಾ ಸಾಫ್ಟು ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು, ಸೆಮಿ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ಇದು ಹಿಟ್ಟು ಕಲಸಿದ್ದು ಆಯಿತು. ಈಗ ಹಿಟ್ಟನ್ನು ತೆಗೆದುಕೊಳ್ಳೋಣ. ನೋಡಿ, ಇದಕ್ಕೆ ಹಾಗೆ ಏನಾದರೂ ಮುಚ್ಚಳ ಮುಚ್ಚಬೇಕು ಇರೋ ಹಿಟ್ಟಿಗೆ. ಈಗ ಮನೆಗೆ ನೋಡಿ ಲಟ್ಟಣಿಗೆಗೆ ಸ್ವಲ್ಪ ಆಯಿಲನ್ನು ಸವರೋಣ. ಆಯಿಲನ್ನು ಸವರಿಬಿಟ್ಟು ನೋಡಿ ಇಷ್ಟು ಉಂಡೆ ತೆಗೆದುಕೊಂಡಿದ್ದೀನಿ. ಈ ಉಂಡೆನ ನಾವು ನೋಡಿ ಚಪಾತಿ ಥರ ಹಾಕ್ಲಿಕ್ಕೆ ಮಾಡೋಣ. ಈಗ ನಾವು ನೋಡಿ ಈ ಥರ ಸ್ವಲ್ಪ ನಿಧಾನ ಆಗುತ್ತೆ, ಆದರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ. ದಯವಿಟ್ಟು ಎಲ್ಲರೂ ವಿಡಿಯೋನ ನೀಟಾಗಿ ನೋಡಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮಾಡ್ಕೋಬೇಕು, ಎಲ್ಲನ ತೆಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಈ ರೀತಿ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ, ನಿಪ್ಪಟ್ಟೆಲ್ಲ ಲಟ್ಟಿಸ್ಕೊಂಡಿದ್ದಾಯಿತು. ಈಗ ನಾವು ಎಣ್ಣೆಲ್ಲ ಕರಿಯೋಣ. ಈಗ ನಾವು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಆಯಿಲನ್ನು ಹಾಕ್ಕೊಳ್ಳೋಣ.
ಆಯಿಲ್ ಬಿಸಿ ಆಗಿದೆ ಫ್ರೆಂಡ್ಸ್. ಒಂದೊಂದಾಗಿ ಆಯಿಲ್ಗೆ ಬಿಡೋಣ. ಈ ರೀತಿ ಹಾಕಿದ 1 ನಿಮಿಷದಲ್ಲಿ ನೀವು ಟರ್ನ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಉಬ್ಬದಿರ ಇರುತ್ತೆ, ಚಪಾತಿ ಥರ ಉಬ್ಬಲ್ಲ. ಈ ರೀತಿ ಟರ್ನ್ ಮಾಡ್ಕೊಂಡ್ಬಿಡ್ಬೇಕು. ಒಂದೇ 1 ನಿಮಿಷದಲ್ಲಿ ಟರ್ನ್ ಮಾಡ್ಕೊಂಡ್ಬಿಡಿ. ಇವಾಗ ಮತ್ತೆ ಇನ್ನೊಂದು ಸಲ ಟರ್ನ್ ಮಾಡಿಕೊಂಡ್ರೆ ಬೆಂದಿರುತ್ತೆ. ಬೆಂದಿರೋದು ತಳದಲ್ಲಿ ಕೂತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ತಳದಲ್ಲಿ ಕೂತ್ಕೊಂಡ್ಬಿಡುತ್ತೆ ಬೇಯೋಷ್ಟರಲ್ಲಿ. ನೋಡಿ ಈಗ ಇದು ಆಗಿದೆ. ನಿಪ್ಪಟ್ಟು ತೆಗೆದುಬಿಡ್ತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲನೂ ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಟು, ಸೂಪರ್ ಆಗಿದೆಯಲ್ಲ. ಈ ರೀತಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಗರಿ ಗರಿಯಾದ ನಿಪ್ಪಟ್ಟು ನೋಡಿ. ಹೆಂಗಂದರೆ ಹೀಗೆ ಮುರಿದು ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಟು, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಈ ರೀತಿ ಎಲ್ಲರೂ ನಿಪ್ಪಟ್ಟನ್ನು ಮಾಡ್ಕೊಂಡು ತಿನ್ನಿ.